ಬೆಂಗಳೂರು ಟೆಕ್ ಸಮಿಟ್ ಇದರಲ್ಲಿ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಇನೋವೇಷನ್ಸ್, ಎಜುಕೇಶನ್, ಇನ್ವೆಸ್ಟ್ಮೆಂಟ್ ಇದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಮಾಡ್ತಾರೆ ಅಂತ ಆಂಧ್ರ ಪ್ರದೇಶ ಕೂಡ ಬಹಳಷ್ಟು ಟ್ರೈ ಮಾಡ್ತಿದೆ. ಲೆಟ್ ಎನಿವನ್ ಕಾಂಪೀಟ್ ವಿತ್ ಅಸ್. ಈಗಾಗಲೇ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ನಮ್ಮಿಂದ ಬಿಟ್ಟುಬಿಟ್ಟು ಎಲ್ಲ ಬೆಂಗಳೂರು ಕಡೆ ನೋಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮಹಾರಾಷ್ಟ್ರ ಡೆಪ್ಟಿ CM ಹೇಳಿದ್ದಾರೆ. ಇದು ಮಹಾರಾಷ್ಟ್ರ ಇಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಸ್ಟೇಟ್ ಇನ್ ದಿ ಕಂಟ್ರಿ. ಸೊ ಪೂನಾನು ಭಾಳ ದೊಡ್ಡ ಸ್ಟ್ರೆಂತ್ ಇರುವಂಥ ಜಾಗ. ಅವರು ಒಂದು ಆಕರ್ಷಣೆ ಮಾಡ್ತಾರೆ. ಪಾಪ ಆಂಧ್ರ ಅವರು ಈಗ ಹೊಸ ಸ್ಟೇಟ್ ಆಗಿದೆ, ಅವರು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ, ಅಷ್ಟು ಅವರು ಅಟ್ರಾಕ್ಟ್ ಮಾಡ್ತಾರೆ. ಬಟ್ ಏನೇ ಇನ್ಸೆಂಟಿವ್ ಕೊಡಬೇಕಲ್ಲ, ಬಟ್ ನಿಮ್ಮ ಹತ್ರ ಇರೋ ತಲೆ ಅವ್ರ ಹತ್ರ ಇರುವಲ್ಲ. ನಾಲೆಜ್ ಸ್ಟ್ರೆಂತ್ ಏನಿದೆಯಲ್ಲ, ಹ್ಯೂಮನ್ ರಿಸೋರ್ಸಸ್ ಸ್ಟ್ರೆಂತ್, ವಾಟ್ ಕರ್ನಾಟಕ ಹ್ಯಾಸ್, ವಾಟ್ ಬ್ಯಾಂಗ್ಳೂರ್ ಹ್ಯಾಸ್. ಯಾಕೆ ಮೊದಲೇ ನಿಮ್ಮ ಬೆಂಗಳೂರಲ್ಲಿ 1905 ವಿದ್ಯುತ್ ಶಕ್ತಿ ಪ್ರಾರಂಭ ಆಯಿತು? 1905 ಬೆಂಗಳೂರಿಗೆ ಮೊದಲು ಸ್ಟ್ರೀಟ್ ಲೈಟ್ ಬಂತು. ಶಿವಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಪ್ರಾರಂಭ ಆಯಿತು. ಕೋಲಾರ ಗೋಲ್ಡ್ ಫೀಲ್ಡ್ಗೆ ಕರೆಂಟ್ ಹೋಯಿತು. ಇದು ಇಡೀ ಏಷ್ಯಾದೇ ಮೊದಲು ತಾನೆ. ಸೊ ವಿ ಆರ್ ದಿ ಬಿಗಿನರ್ಸ್. ಅವತ್ತಿನ ಕಾಲದಲ್ಲೇ ಮಹಾರಾಜರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಜಾಗ ಕೊಟ್ಟರು. ಆವತ್ತಿನ ಕಾಲದಲ್ಲೇ ಟೆಕ್ನಾಲಜಿ ಬೆಳೀತು. ಯಾಕೆ ನೆಹರೂರವರು ಇಂಡಿಯನ್ ಏರ್ಫೋರ್ಸಲ್ಲೇ ಇರಬೇಕು, HAL ಇರಬೇಕು, ITA ಇರಬೇಕು, HMT ಇರಬೇಕು, BHL ಇರಬೇಕು, BML ಇರಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿದ್ರು. ಇದು ಬೇಸಿಕ್ ಫೌಂಡೇಶನ್. ಸೊ ನಮ್ಮ ರಾಜ್ಯದಲ್ಲಿ ಇದೊಂದು ಹೆಸರಿದೆ. ಇದು ಬರೀ ನಾನು ಕಾಂಗ್ರೆಸ್ ಅವರೇ ಮಾಡ್ದೋ ನಾನು ಮಾಡಿದೆ ಅಂತ ಹೇಳಲಿಕ್ಕೆ ತಯಾರಿಲ್ಲ, ಸಿದ್ದರಾಮಯ್ಯನವ್ರು ಮಾಡೋರು ಅಂತ ಹೇಳಿದ್ದಾರೆ. ಮೊದಲಿಂದ ಕೂಡ ನಮ್ಮಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು, ಇಂಜಿನಿಯರ್ಸು, ಡಾಕ್ಟರ್ಸು, ಸರ್ಕಾರಗಳು, ಎಲ್ಲ ಸರ್ಕಾರಗಳು ಅವ್ರದ್ದೇ ಆದಂಥ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ.